ಹಾಯ್ ಫ್ರೆಂಡ್ಸ್, ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಭಾಗ್ಯಲಕ್ಷ್ಮಿ ಸೀರಿಯಲ್ ಇವತ್ತಿನ ಸಂಜೆಯಲ್ಲಿ ಏನು ಕತೆ ಅನ್ನೋದನ್ನು ಈಗಲೇ ನೋಡೋಣ. ಸೀರಿಯಲ್ ಇಷ್ಟ ಆದರೆ ಲೈಕ್ ಕೊಡಿ. ನನ್ನ ಚಾನಲಿನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಥಾಮಸ್ ಸಾರು ಭಾಗ್ಯ ಮಾಡಿರೋ ಅಡುಗೆ ತುಂಬ ಚೆನ್ನಾಗಿತ್ತು ಅಂತ ಹೊಗಳ್ತಿದ್ದಾರೆ. ಪಾಯಸ ಆಗಲಿ ಊಟ ಆಗಲಿ ತುಂಬ ಚೆನ್ನಾಗಿತ್ತಮ್ಮ, ಮದುವೆನೂ ಇಷ್ಟೇ ಚೆನ್ನಾಗಾದರೆ ತುಂಬ ಒಳ್ಳೆಯದು ಅಂತ ಇದ್ದಾರೆ. ಕುಸುಮ ಅವ್ರು ಹೇಳ್ತಿದ್ದಾರೆ, ಹೌದು ಸರ್, ನಾವು ಹಾಗೆ ಅಂದ್ಕೊಳ್ತಿದ್ದೀವಿ ಅಂತ. ಥಾಮಸ್ ಸರ್ ಹೇಳ್ತಿದ್ದಾರೆ, ಸರಿ ನಾವು ಹೋಗ್ಬಿಟ್ಟು ಬರ್ತೀವಿ ಅಂತ. ಭಾಗ್ಯ ಹೇಳ್ತಿದ್ದಾಳೆ, ನಿಮ್ಮ ತಂಗಿ ಊಟನೇ ಮಾಡಿಲ್ಲ ಅಂತ. ಏನೋ ಊಟ ಮಾಡಿಲ್ವಾ? ಯಾಕಮ್ಮ? ಮೀನಾಕ್ಷಿ ಊಟ ಮಾಡಿಲ್ಲ ಅಂತ ಕೇಳ್ತಿದ್ದಾರೆ. ನನಗೆ ಬೇಡ ಅಂತ ಹೇಳ್ತಿದ್ದಾರೆ. ಅದಕ್ಕೆ ಭಾಗ್ಯ, ಅಲ್ಲ ಮೇಡಮ್ ಅದು ಅಂತಾಳೆ. ಅಷ್ಟೊತ್ತಿಗೆ ಥಾಮಸ್ ಸರ್ ಹೇಳ್ತಿದ್ದಾರೆ, ಪರವಾಗಿಲ್ಲ ಬಿಡಮ್ಮ ಭಾಗ್ಯ, ಅವಳು ಏನೋ ಉಪವಾಸ ಇರಬೇಕು ಅಂದ್ಕೊಂಡಿದ್ದಾಳೇನೋ ಅಂತ ಹೇಳಿ ಥಾಮಸ್ ಸರ್ ಹೇಳ್ತಿದ್ದಾರೆ. ಏನು ಮಾಡೋದು ಭಾಗ್ಯ, ನಿನ್ನ ಕೈ ರುಚಿ ತಿನ್ನೋ ಯೋಗ್ಯ ಅವಳಿಗಿಲ್ಲ ಅಂತ ಹೇಳ್ತಿದ್ದಾರೆ ಥಾಮಸ್ ಸರ್. ಸರಿಯಮ್ಮ, ನಾವಿನ್ನು ಹೊರಡ್ತೀವಿ ಅಂತ ಹೇಳ್ತಿದ್ದಾರೆ ಥಾಮಸ್ ಸರ್. ಸುನಂದ ಅವರು ಪೂಜಾಗೆ ಹೇಳ್ತಿದ್ದಾರೆ, ಹೋಗಿ ನಿಮ್ಮ ಮಾವವ್ರದ್ದು ಆಶೀರ್ವಾದ ತಗೋ ಅಂತ. ಸೀದಾ ಪೂಜಾ ಹೋಗಿ ಆಶೀರ್ವಾದ ತಗೊತಾಳೆ. ಹಾಗೆ ಆದಿ ಕಾಲಿಗೂ ಬೀಳೋಕ್ಕೆ ಹೋಗ್ತಾಳೆ, ಆದರೆ ಆದಿ ಕಾಲಿಗೆ ಬೀಳಿಸ್ಕೊಳ್ಳಲ್ಲ. ಆಮೇಲೆ ಥಾಮಸ್ ಸರ್ ಕೂಡ ಹೇಳ್ತಾರೆ, ಕಿಶನ್ ಹೋಗಿ ಆಶೀರ್ವಾದ ತಗೋ ನಿಮ್ಮ ಮಾವವ್ರ ಹತ್ರ ಅಂತ. ಅವರು ಬಂದುಬಿಟ್ಟು ಪೂಜಾ ಅವ್ರ ತಂದೆ ತಾಯಿ ಹತ್ರ ಬಂದು ಆಶೀರ್ವಾದ ತೊಗೊತಾರೆ ಕಾಲಿಗೆ ಬಿದ್ದು. ಸರಿ ಹೋಗಿ ಬರ್ತೀವಿ ಅಂತೇಳಿ ಕಿಶನ್ ಅವ್ರ ತಂದೆ, ಕಿಶನ್ ಅವ್ರ ಅಕ್ಕ ಎಲ್ಲರೂ ಹೊರಗಡೆ ಹೋಗುವಾಗ ಇಲ್ಲಿ ಆದಿ ಬಂದು ಭಾಗ್ಯ ಹತ್ರದಲ್ಲಿ ನಿಂತ್ಕೊಂಡು ಹೇಳ್ತಾನೆ, ಭಾಗ್ಯ ತುಂಬ ಖುಷಿ ಪಡಬೇಡ ಅಂತ. ಭಾಗ್ಯಗೆ ಶಾಕ್ ಆಗುತ್ತೆ. ಅಂದಿದ ತಕ್ಷಣ ಆದಿ ಹೊರಗಡೆ ಹೋಗ್ಬಿಡ್ತಾನೆ. ಭಾಗ್ಯ ಅವ್ರ ತಂದೆ ಎಲ್ಲದನ್ನೂ ಅಬ್ಸರ್ವ್ ಮಾಡ್ತಿರ್ತಾರೆ. ಸುನಂದ ಅವ್ರು ಹೇಳ್ತಿದ್ದಾರೆ, ಎಂಗೇಜ್ಮೆಂಟು ತುಂಬ ಚೆನ್ನಾಗೈತಲ್ವಾ ಅಂತ. ಭಾಗ್ಯ ಅವ್ರ ತಂದೆ ಹೇಳ್ತಿದ್ದಾರೆ, ಭಾಗ್ಯ ನಿನ್ನ ಹತ್ರ ನಾನು ಸ್ವಲ್ಪ ಮಾತಾಡಬೇಕಮ್ಮ ಅಂತ. ರೀ, ಈಗ ತಾನೇ ಕೆಲಸ ಎಲ್ಲ ಮುಗಿಸ್ಕೊಂಡು ಸುಧಾರಿಸ್ಕೊತಾ ಇದ್ದೀವಿ, ಇನ್ನೂ ಕೆಲಸ ಬಾಕಿ ಇದೆ, ಕೆಲಸ ಎಲ್ಲ ಆಗಲಿ ಆಮೇಲೆ ಮಾತಾಡುವಂತೆ, ಅವಳು ಸ್ವಲ್ಪ ಸುಧಾರಿಸ್ಕೊಳ್ಳಿ ಅಂತೇಳಿ ಸುನಂದ ಅವರು ಹೇಳ್ತಿದ್ದಾರೆ. ಅದಕ್ಕೆ ಭಾಗ್ಯ ಅವ್ರ ತಂದೆ ಹೇಳ್ತಿದ್ದಾರೆ, ನಿನ್ನ ಕೆಲಸಕ್ಕಿಂತ ಭಾಗ್ಯ ಹತ್ರ ಮಾತಾಡೋದು ತುಂಬ ಮುಖ್ಯ ಅಂತ. ಬಾಮ್ಮ, ನಿನ್ನ ಹತ್ರ ಮಾತಾಡಬೇಕು ಅಂತ ಇದ್ದಾರೆ. ರೂಮಿಗೆ ಬಂದುಬಿಟ್ಟು ಮಗಳನ್ನ ನಿಲ್ಲಿಸ್ಕೊಂಡು ಮಾತಾಡ್ತಿದ್ದಾರೆ ಭಾಗ್ಯ ಹತ್ರ ಅವ್ರ ತಂದೆ. ಮದುವೆ ಮುಂದಿನ ಶುಕ್ರವಾರ ಅಲ್ವಾ, ಮದುವೆ ವಿಷಯನೇ ಮಾತಾಡಬೇಕಿತ್ತು, ಬಾ ಭಾಗ್ಯ ಅಂತ ಕರ್ಕೊಂಡು ಬಂದು ನಿಲ್ಲಿಸ್ಕೊಂಡು ಹೇಳ್ತಾ ಇದ್ದಾರೆ ಭಾಗ್ಯಗೆ. ಭಾಗ್ಯ, ಅಪ್ಪ ಏನಕ್ಕೆ ಬರೋಕ್ಕೆ ಹೇಳಿದ್ದು ಅಂತಾಳೆ. ಯಾಕಮ್ಮ, ನಿನಗೆ ಗೊತ್ತಿಲ್ವಾ ನಾನು ಏನಕ್ಕೆ ಬರೋಕ್ಕೆ ಹೇಳಿದ್ದು ಅಂತ ಹೇಳಿ ತಂದೆ ಕೇಳ್ತಿದ್ದಾನೆ. ವಿರೋಧಿಗಳ ಮಧ್ಯೆ ಪೂಜಾ ಹೋಗಿ ಜೀವನ ಮಾಡೋಕ್ಕಾಗುತ್ತೇನಮ್ಮ ಅಂತ ಕೇಳ್ತಿದ್ದಾರೆ ಭಾಗ್ಯ ಅವ್ರ ತಂದೆ. ನನಗೇನು ಇದು ಸಾಧ್ಯವಿಲ್ಲ ಅಂತ ಅನ್ನಿಸ್ತಿದೆ ಮಗಳೇ ಅಂದಾಗ, ಹೌದಪ್ಪ ನನಗೂ ಹಂಗೆ ಅನ್ನಿಸ್ತಿದೆ ಅಂತ ಭಾಗ್ಯ ಅಂತಿದ್ದಾಳೆ. ಎಂಗೇಜ್ಮೆಂಟ್ ಸ್ಟಾರ್ಟ್ ಆದಾಗಿಂದನೂ ಎಷ್ಟೋ ಅವಮಾನಗಳು ಎಲ್ಲ ನೀನು ನೋಡ್ತಿದ್ಯಾ ತಾನೇ, ಕೊಂಕು ಮಾತುಗಳು ಅವ್ರದ್ದು ಅಂತ ಭಾಗ್ಯ ಅವ್ರ ತಂದೆ ಹೇಳ್ತಿದ್ದಾರೆ. ಪೂಜಾ ಮದುವೆ ಆಗೋದ್ರೆ ಅಲ್ಲಿ ಆಗಿರ್ತಾಳೋ ಏನು ಅಂತ ಹೇಳಿ ಅರ್ಥ ಆಗ್ತಿಲ್ಲಪ್ಪ ಅಂತೇಳಿ ಭಾಗ್ಯನೂ ಹೇಳ್ತಾಳೆ. ಅವಾಗ ಒಬ್ಳು ಮಗಳು ಜೀವನ ಹಾಳಾಗಿರೋ ಸಾಕಮ್ಮ, ಇನ್ನೊಬ್ಳು ಮಗಳು ಜೀವನನೂ ಹಾಳಾಗೋದು ನನಗಿಷ್ಟ ಇಲ್ಲಮ್ಮ, ಈ ಮದುವೆ ನಿಲ್ಲಿಸ್ಬಿಡೋಣಮ್ಮ ಅಂತೇಳಿ ಭಾಗ್ಯಗೆ ಅವ್ರ ತಂದೆ ಹೇಳ್ತಿದ್ದಾರೆ. ಅಪ್ಪ, ಹೌದು ಮಗಳೇ, ಇನ್ನೂ ಎಂಗೇಜ್ಮೆಂಟ್ ಆಗಿದೆ ಅಷ್ಟೇ, ಮದುವೆ ಅಲ್ಲಲ್ಲ ಅಂತ ಹೇಳ್ತಿದ್ದಾರೆ ಅವ್ರ ತಂದೆ. ಮದುವೆ ಆದಮೇಲೆ ಅನುಭವಿಸೋದ್ಕಿಂತ ಈಗಲೇ ಎಚ್ಚರಿಕೆ ಆಗೋದು ಒಳ್ಳೇದಲ್ವೇನಮ್ಮ, ನಾನೆಲ್ಲ ಮಾತಾಡ್ತೀನಿ ಅಂತೇಳಿ ಭಾಗ್ಯ ಅವ್ರ ತಂದೆ ಹೇಳ್ತಿದ್ದಾರೆ. ಈ ಮದುವೆ ನಿಲ್ಲಿಸ್ಬಿಡೋಣಮ್ಮ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಡ್ತಾರೆ. ಹಾಗೆ ಏನು ಅನ್ಕೊತಾಳೆ, ಅಪ್ಪ ಏನು ನೋಡ್ತೋ ಅದನ್ನೇ ಹೇಳ್ತಾ ಇದ್ದಾರೆ, ನಾರ್ಮಲಾಗಿ ಮಾತಾಡ್ತಿದ್ದಾರೆ ಅಂದರೆ ಭಾಗ್ಯ ಅವ್ರ ತಂದೆ ಮದುವೆನೇ ಬೇಡ ಅಂತಿದ್ದಾರೆ. ಗುಂಡಣ್ಣ ಹೇಳ್ತಿದ್ದಾನೆ, ಅಜ್ಜಿ ನಾನು ಹೊರಗಡೆ ಹೋಗಿ ಆಟಾಡಿ ಬರ್ತೀನಿ ಅಂತ. ಕುಸುಮ ಅವ್ರು ಹೇಳ್ತಿದ್ದಾರೆ, ಅಲ್ಲಿ ಬಿದ್ದೆ ಇಲ್ಲಿ ಬಿದ್ದೆ ಅಂತ ಗಾಯ ಮಾಡ್ಕೊಂಡು ಬರೋಂಗಿಲ್ಲ ಅಂತ. ಕುಸುಮ ಧರ್ಮಣ್ಣ ಮಾತಾಡ್ಕೊತಿದ್ದಾರೆ ಎಲ್ಲರೂ ಮುಂದೆ. ಅಂತೂ ಯಾವ ಸಮಸ್ಯೆನೂ ಆಗಿಲ್ಲ, ಹೂವಿನ ಹಾರ ಎತ್ತದಂಗೆ ಆಯ್ತಪ್ಪ ಎಲ್ಲ ಕಾರ್ಯವು ಅಂತ. ಧರ್ಮಣ್ಣ ಹೇಳ್ತಿದ್ದಾರೆ, ಅಡುಗೆ ಅಂತೂ ಸಖತ್ತಾಗಿತ್ತು, ಹೊಗಳಿದ್ದು ಎಲ್ಲರೂ. ಥಾಮಸ್ ಸಾರಿ ಅಂತೂ ತುಂಬ ಹೊಗಳಿದ್ರು, ಚಪ್ಪರ್ಸ್ಕೊಂಡು ತಿಂದರು. ನಿಮ್ಮ ಸೊಸೆ, ಮುದ್ದಿನ ಸೊಸೆ ಮಾಡಿದ್ದು ಅಡುಗೆ ಅಂತ ಹೇಳಿ ಹೊಗಳಿದ್ದು, ಆ ಸ್ವೀಟು ತಿಂದಿದ್ದು ನಾನೆಲ್ಲ ನೋಡಿದೆ ಅಂತ ಕುಸುಮ ಅವ್ರು ಹೇಳ್ತಿದ್ದಾರೆ. ಬಿಡು ಕುಸುಮ, ಇವತ್ತೊಂದಿನ ತಿಂದಿದ್ದೀನಿ, ಮದುವೆ ಕೂಡ ಹೀಗೆ ಚೆನ್ನಾಗಾದರೆ ಸಾಕು ಅಂತಿದ್ದಂಗೆ ಭಾಗ್ಯ ಅವ್ರ ತಂದೆ ಬಂದುಬಿಡ್ತಾರೆ ಅಲ್ಲಿಗೆ. ಎಲ್ಲರೂ ಎಂಗೇಜ್ಮೆಂಟ್ ಆಗಿರೋ ಸಂಭ್ರಮದಲ್ಲಿ ಖುಷಿಯಾಗಿದ್ದಾಗ ಒಂದು ಸೆಕೆಂಡಲ್ಲಿ ಬಂದುಬಿಟ್ಟು ಮದುವೆ ಯಾವುದೇ ಕಾರಣಕ್ಕೂ ಆಗಲ್ಲ ಅಂತೇಳಿ ಭಾಗ್ಯ ಅವ್ರ ತಂದೆ ಹೇಳ್ತಿದ್ದಾರೆ ಎಲ್ಲರೂ ಮುಂದೆ. ಎಲ್ರಿಗೂ ಶಾಕು, ಇದೇನಪ್ಪ ಅಂತ ಮುಖ ನೋಡ್ಕೊತಿದ್ದಾರೆ. ಸುನಂದ ಅವರು, ರೀ ಏನ್ರಿ ಹೇಳ್ತಾ ಇದ್ದೀರಾ ನೀವು ಅಂತ ಕೇಳ್ತಿದ್ದಾರೆ. ನಾನು ಸರಿಯಾಗಿ ಹೇಳ್ತಾ ಇದ್ದೀನಿ, ಈ ಮದುವೆ ಆಸೆಯನ್ನು ಬಿಟ್ಬಿಡಿ ಅಂತ ಹೇಳ್ಬಿಟ್ಟು ಭಾಗ್ಯ ಅವ್ರ ತಂದೆ ಹೇಳ್ತಿದ್ದಾರೆ. ಏನು ಭಾಗ್ಯ, ಏನಾಯಿತು ಅಂತ ಕುಸುಮ ಅವ್ರು ಕೇಳ್ತಿದ್ದಾರೆ. ಅತ್ತೆ ಅದೇನಿಲ್ಲ ಅತ್ತೆ ಅಂತ ಹೇಳೋ ಅಷ್ಟರಲ್ಲಿ ಭಾಗ್ಯ, ದಯವಿಟ್ಟು ಸುಮ್ಮನೆ ಇದ್ಬಿಡು, ನೀನೇನು ಮಾತಾಡಬೇಡ ಅಂತೇಳಿ ಅವ್ರ ತಂದೆ ಹೇಳ್ತಿದ್ದಾರೆ.
ನನ್ನ ನಿರ್ಧಾರ ಏನಂತ ಹೇಳಾಗಿದೆ, ಈಗ ನನ್ನ ಮಾತು ಎಲ್ಲರೂ ಕೇಳಬೇಕಷ್ಟೇ ಅಂತಾರೆ. ಅಂದವ್ರು ಹೇಳ್ತಿದ್ದಾರೆ, ಸಾಕು ಮುಚ್ಚಿರಿ ಬಾಯಿನ, ಈಗ ತಾನೇ ಎಂಗೇಜ್ಮೆಂಟ್ ಮುಗಿಸ್ಕೊಂಡು ಬಂದು ಕೂತಿದ್ದೀವಿ. ಬೀಗರು ಖುಷಿಯಾಗಿ ಹೋಗಿದ್ದಾರೆ ಒಪ್ಕೊಂಡು ಹುಡುಗಿನ, ಈಗ ನೋಡಿದ್ರೆ ಅಪಶಕನ ಮಾತಾಡ್ತಿದ್ದೀರಲ್ಲ ಅಂತ ಕೂಗಾಡ್ತಿದ್ದಾರೆ. ನೋಡಿ ಸುನಂದ, ನಾನು ಯಾವ ಅಪಶಕನ ಮಾತಾಡ್ತಾ ಇಲ್ಲ. ಪೂಜಾ ಅಪ್ಪ ಆಗಿ ಎಲ್ಲ ನಿರ್ಧಾರ ತಗೊಳ್ಳೋ ನನಗೆ ಅಧಿಕಾರ ಇದೆ ಅಂತ ಹೇಳ್ತಿದ್ದಾರೆ. ನನ್ನ ಮಗಳು ಭವಿಷ್ಯ ಚೆನ್ನಾಗಿರಲಿ ಅಂತೇಳಿ ನಿರ್ಧಾರ ತೊಗೊಂಡಿದ್ದೀನಿ. ಧರ್ಮಣ್ಣ ಹೇಳ್ತಿದ್ದಾರೆ, ಅಲ್ಲ ಬೀಗ್ರೆ, ಭವಿಷ್ಯ ಚೆನ್ನಾಗಿಲ್ದೆ ಇನ್ನೇನಾಗುತ್ತೆ, ಎಲ್ಲ ನೋಡಿ ತಾನೇ ನಾವು ನಿರ್ಧಾರ ಮಾಡಿದ್ದು. ಸಮಸ್ಯೆ ಏನಂತೇಳಿ ನನಗೆ ಅರ್ಥನೇ ಆಗ್ತಾಯಿಲ್ಲ ಬೀಗ್ರೆ ಅಂದಾಗ, ಸಮಸ್ಯೆ ಇದೆ ಬೀಗ್ರೆ, ಆ ಮನೆಯವ್ರ ಮಾತುಗಳು ನೀವು ಕೇಳಿಸ್ಕೊಂಡಿಲ್ವಾ? ಮನೆಯಲ್ಲಿ ಪೂಜಾ ನೆಮ್ಮದಿಯಿಂದ ಬಾಳ್ತಾಳೆ ಅನ್ನೋ ನಂಬಿಕೆ ನನಗಿಲ್ಲ ಅಂದಾಗ ಸುನಂದವರು, ರೀ ಸಾಕು ಸುಮ್ಮನೆ ಇರ್ರಿ. ಅಲ್ಲ, ಯಾರ ಮಾತಿಂದ ಏನಾಗಿದೆ ಅಂತ. ಈಗ ಕನಿಕಾ ಈಗಿದ್ದಾಳೆ, ನಾಳೆ ಮದುವೆ ಆಗಿ ಹೋದರೆ ಎಲ್ಲ ಸರಿ ಹೋಗುತ್ತೆ. ಅವಳೇನೋ ಚಿಕ್ಕವಳು, ಅದಕ್ಕೆ ಬುದ್ಧಿ ಬೆಳೆದಿಲ್ಲ, ಅದಕ್ಕೆ ಹಂಗೆಲ್ಲ ಮಾತಾಡ್ತಿರ್ತಾಳೆ. ಅಷ್ಟಕ್ಕೂ ಅವಳೇನು ಅಲ್ಲೇ ಇರ್ತಾಳ, ಮದುವೆ ಮಾಡ್ಕೊಂಡು ಬೇರೆ ಮನೆಗೆ ಹೋಗ್ತಾಳೆ, ಅವಾಗೆಲ್ಲ ಸರಿ ಹೋಗುತ್ತೆ ಅಂತಾಳೆ ಸುನಂದವರು. ನೋಡಿ, ನಾವು ಸುಮ್ಮನೆ ಕಾಮತ್ತವ್ರ ಮನೆಯವ್ರನ್ನ ಒಪ್ಕೊಂಡಿಲ್ಲ, ಎಲ್ಲ ವಿಚಾರಿಸ್ಕೊಂಡೇ ಒಪ್ಕೊಂಡಿರೋದು. ಸುಷ್ಮವ್ರು ಹೇಳ್ತಿದ್ದಾರೆ, ಹೌದು ಬೀಗ್ರೆ, ಸುನಂದ ಸರಿಯಾಗಿ ಹೇಳ್ತಿದ್ದಾಳೆ. ಕಿಶನು ಏನು ಎಂತು ಅಂತ ನಾನು ತುಂಬ ಹತ್ರದಲ್ಲಿ ನೋಡಿದ್ದೀನಿ ಅಂತ. ಸಂಬಂಧ ಒಳ್ಳೆಯದು, ಹುಡುಗ ಒಳ್ಳೆಯವನು. ಪೂಜೆ ಹತ್ರ ಬಂದು ಅಪ್ಪನಿಗೆ ಹೇಳ್ತಾಳೆ, ಅಪ್ಪ ಹೌದಪ್ಪ, ಕಿಶನ್ ತುಂಬ ಒಳ್ಳೆಯವನು ಅಂತ. ಏನು ಯೋಚನೆ ಮಾಡಿಬಿಡಿ ಅಪ್ಪ, ಕಿಶನ್ ಎಲ್ಲ ಹ್ಯಾಂಡಲ್ ಮಾಡ್ತಾನೆ, ಅವನು ತುಂಬ ಒಳ್ಳೆಯವನು, ಅವನು ಕನಿಕನ ಥರ ಅಲ್ಲ ಅಂತಾಳೆ. ಸಾಕು ಮುಚ್ಚು ಬಾಯಿ ಅಂತೇಳಿ ಅವ್ರ ಅಪ್ಪ ಹೇಳ್ತಿದ್ದಾರೆ. ಎಷ್ಟು ಜೀವನ ನೋಡಿದ್ಯಾ ನೀನು, ಈ ಕೂದಲು ಸುಮ್ಮನೆ ಬೆಳಗಾಗಿದೆ ಅಂದ್ಕೊಂಡಿದ್ಯಾ? ನನಗಾಗಿರೋ ವಯಸ್ಸಷ್ಟು ನನ್ನ ಜೀವನ ಅನುಭವ ಇದೆ, ನಾನು ಕೆಲಸ ಇಲ್ಲದೆ ಇದನ್ನೆಲ್ಲ ಮಾಡ್ತಾಯಿದ್ದೀನಿ ಅಂದ್ಕೊಂಡಿದ್ಯಾ? ಈ ನಿರ್ಧಾರ ತೊಗೊಳೋದಕ್ಕಿಂತ ಮುಂಚೆ 1000 ಸಲ ಯೋಚನೆ ಮಾಡಿದ್ದೀನಿ ನಾನು. ಸುಮ್ಮನೆ ನಾನು ಏನು ಹೇಳ್ತೀನೋ ಅದನ್ನು ನೀನು ಕೇಳಬೇಕು ಅಷ್ಟೇ ಅಂತಾರೆ ಅವ್ರ ಅಪ್ಪ. ನೋಡಿ, ನೀವೊಬ್ಬರೇ ನಿರ್ಧಾರ ತೊಗೊಂಡ್ರೆ ಆಗಲ್ಲ, ಪೂಜಾ ನನ್ನ ಮಗಳು ಕೂಡ ಅಂತ ಹೇಳಿ ಸುನಂದ ಅವ್ರು ಹೇಳ್ತಿದ್ದಾರೆ. ಅದಕ್ಕೆ ಇಷ್ಟು ದಿನ ನಿನ್ನ ನಿರ್ಧಾರಕ್ಕೆ ನಾನು ಅಡ್ಡಿ ಬಂದಿದ್ದಿಲ್ಲ, ಎಲ್ಲ ಸರಿ ಅಂತ ಹೇಳ್ಬಿಟ್ಟು ನಾನು ಒಪ್ಪಿಗೆ ಕೊಡ್ತಾ ಇದ್ದೆ. ಇಂಥ ಹುಚ್ಚು ತೀರ್ಮಾನ ತೊಗೊಂಡು ನನ್ನ ಮಗಳು ಜೀವನ ಹಾಳು ಮಾಡುವಾಗ ನಾನು ನೋಡ್ಕೊಂಡು ಸುಮ್ಮನೆ ಇರೋಕ್ಕಾಗಲ್ಲ ಅಂತಾರೆ ಅವರಪ್ಪ. ಮದುವೆ ನಡೆಯಲ್ಲ ಅಂದರೆ ನಡೆಯಲ್ಲ ಅಂತಿದ್ದಂಗೆ ಇಲ್ಲಿ ಧರ್ಮಣ್ಣ, ಬೀಗ್ರೆ ಈಗ ಹೇಳಿದರೆ ಹೇಗೆ, ಇಲ್ಲಿ ಎಂಗೇಜ್ಮೆಂಟ್ ನಡೆದೋಯ್ತು ಈಗ ಅಂತ. ಎಂಗೇಜ್ಮೆಂಟ್ ತಾನೇ, ಮದುವೆ ಆಗಿಲ್ವಲ್ಲ ಅಂತೇಳಿ ಪೂಜಾ ಅವರಪ್ಪ ಹೇಳ್ತಿದ್ದಾರೆ. ಅಲ್ಲ, ಏನಾಗಿದೆ ನಿಮಗೆ, ಎಂಗೇಜ್ಮೆಂಟು ಬರೀ ಆಗಿರೋದು ಅಂತ ನೀವು ಅಂದ್ಕೊಂಡಿದ್ರೆ ಹೊರಗಡೆಯವರು ಏನು ಅಂದ್ಕೊಳ್ಳಲ್ಲ? ಪೂಜಾ ಅವ್ರ ತಂದೆ ಹೇಳ್ತಿದ್ದಾರೆ, ನಾನು ಹೊರಗಡೆ ಜನಗಳ ಬಗ್ಗೆ ಎಲ್ಲ ನಾನು ಯೋಚನೆ ಮಾಡಲ್ಲ ಬೀಗ್ತಿಯಮ್ಮ. ಹೊರಗಡೆ ಜನ ಬಂದು ನನ್ನ ಮಗಳು ಜೀವನ ನಡೆಸಲ್ಲ, ಮುಂದೆ ನನ್ನ ಮಗಳು ಜೀವನದಲ್ಲಿ ಅವಳೇ ಹೋರಾಟ ಮಾಡಬೇಕು. ಜನ ಹೇಗಿದ್ರೂ ಮಾತಾಡ್ತಾರೆ, ಅವ್ರು ಮಾತಾಡ್ತಾರೆ ಅಂತ ಹಾಳು ಬಾವಿಗೆ ತಳ್ಳೋಕ್ಕಾಗುತ್ತಾ ನನ್ನ ಮಗಳನ್ನ? ಇಲ್ಲ, ನನ್ನ ಮಗಳು ಜೀವನ ಚೆನ್ನಾಗಿರಬೇಕು ಅಂತಾರೆ. ತಂದೆ ಆಗಿ ಮಗಳ ಬಗ್ಗೆ ಕಾಳಜಿ ತಗೊಳ್ಳೋದು ಒಳ್ಳೆಯದೇನೆ. ಪೂಜಾ ಅವ್ರ ತಂದೆ ಮನಸ್ಸಲ್ಲಿ ಇರುವಂಥ ದುಃಖ ಯಾರಿಗೂ ಅರ್ಥ ಆಗ್ತಿಲ್ಲ. ಕಿಶನ್ ಮೇಲೆ, ಕಾಮತ್ ಮೇಲೆ ಪೂಜಾಗೆ ತುಂಬಾ ನಂಬಿಕೆ ಇರುತ್ತೆ. ಹೇಳ್ತಾಳೆ, ಅಪ್ಪನಿಗೆ ಧೈರ್ಯ ಕೊಡೋ ಪ್ರಯತ್ನ ಮಾಡ್ತಿದ್ದಾಳೆ. ಅಪ್ಪ, ಅಲ್ಲಿ ನಾನು ಹೋದ್ಮೇಲೆ ತುಂಬ ಚೆನ್ನಾಗಿರ್ತೀನಿ, ಕಾಮತ್ ಸರ್ ತುಂಬ ಈಸಿಯಾಗಿ ಎಲ್ಲ ಸಾಲ್ವ್ ಮಾಡ್ತಾರೆ, ಕಿಶನ್ ಕೂಡ ಅಷ್ಟೇ, ನಾನು ಅಲ್ಲಿ ಬಾಳ್ಬೇಕಾಗಿರೋಳು, ನಾನೇ ಹೇಳ್ತಾ ಇದ್ದೀನಿ, ಅಲ್ಲಿ ತುಂಬ ಚೆನ್ನಾಗಿರ್ತೀನಪ್ಪ ನಾನು ಅಂತ ಇದ್ದಾಳೆ. ಪೂಜಾ, ಕೆಪಾಳು ಕೊಡಿತೀನಿ ನೋಡಿ ನಿನಗೆ, ಈ ಥರ ನಿರ್ಧಾರ ತೊಗೊಳೋದಕ್ಕೆ ನಿನ್ನ ಅಷ್ಟು ಬುದ್ಧಿ ಬೆಳೆದಿಲ್ಲ ಅಂತ ಅವರಪ್ಪ ಹೇಳ್ತಿದ್ದಂಗೆ ಪೂಜಾ ಅಳ್ಕೊಂಡು ಹೊರಗಡೆ ಓಡಿ ಬರ್ತಾಳೆ. ಮರದ ಹತ್ರ ನಿಂತ್ಕೊಂಡು ಅಳೋದನ್ನು ನೋಡಿ ಭಾಗ್ಯನೂ ಅವಳ ಹಿಂದೆನೇ ಬರ್ತಾಳೆ. ಅಪ್ಪ ಮಗಳನ್ನ ಹೇಳ್ತಾನೆ, ಕಿಶನ್ನ ಮರ್ತು ಬಿಡು, ಅವ್ನ ಪ್ರೀತಿನೂ ಮರ್ತು ಬಿಡು ಅಂತ. ಆದರೆ ಪೂಜಾ ಅಪ್ಪನ ಎದುರು ಹಾಕ್ಕೊಂಡು ಕಿಶನ್ನ ಪಡ್ಕೊತಾಳ ನೋಡೋಣ. ಪೂಜಾ ಮರ ಹಿಡ್ಕೊಂಡು ಅಳ್ತಾ ಇದ್ದಾಳೆ. ಮುಗ್ದೋಯ್ತಕ್ಕ, ಎಲ್ಲ ಮುಗ್ದೋಯ್ತು ಕಣೆ ಅಂತ ತುಂಬ ದುಃಖಿಸಿ ಅಳ್ತಿದ್ದಾಳೆ ಅಪ್ಪನ ಮಾತು ಕೇಳಿ. ಪೂಜಾ, ನಿನ್ನ ನೋವು ನನಗೆ ಅರ್ಥ ಆಗುತ್ತೆ ಕಣೆ, ಅಪ್ಪ ಇವಾಗ ಸುಮ್ಮನೆ ನೋವಲ್ಲಿ ಮಾತಾಡ್ತಿದ್ದಾರೆ ಕಣೆ, ನಾವೆಲ್ಲರೂ ಸೇರಿ ಅವ್ರಿಗೆ ಒಪ್ಸೋ ಪ್ರಯತ್ನ ಮಾಡೋಣ ಅಂದಾಗ ಪೂಜಾ ಹೇಳ್ತಾಳೆ, ಪ್ರಯತ್ನ ಅಲ್ಲ ಅಕ್ಕ, ಮಾಡಲೇಬೇಕು, ಒಪ್ಪಿಸ್ಲೇಬೇಕು ಅಂತ ಇದ್ದಾಳೆ. ಇಷ್ಟೆಲ್ಲ ಆದಮೇಲೆ ಮದುವೆ ಬೇಡ ಅಂದರೆ ಇದನ್ನು ನಾನು ಒಪ್ಕೊಳ್ಳೋಕ್ಕಾಗಲ್ಲಕ್ಕ ಅಂತ ಇದ್ದಾಳೆ. ಇದ್ದಕ್ಕಿದ್ದಾಗೇನೆ ಬೇಡ ಅಂತ ಹೇಳಿದರೆ ನಾನು ಇದನ್ನು ಹೇಗಕ್ಕ ಒಪ್ಕೊಳ್ಳಿ? ನನಗೂ ಫೀಲಿಂಗ್ಸ್ ಅಂತ ಇದೆ ಅಲ್ವಕ್ಕ, ನಾನೇನು ಗೊಂಬೆ ಅಲ್ವಲ್ಲಕ್ಕ, ಭಾವನೆಗಳನ್ನೋದು ನನಗೂ ಆಗುತ್ತೆ ಅಲ್ವಕ್ಕ, ನನಗೂ ಅಳು ಬರುತ್ತೆ ಅಕ್ಕ ಅಂದಾಗ ಭಾಗ್ಯ ಹೇಳ್ತಾಳೆ, ಪೂಜಾ ನನಗೆ ಅರ್ಥ ಆಗುತ್ತೆ, ಅಪ್ಪನೂ ನಿನಗೆ ಅಳಿಸ್ಬೇಕು ಅನ್ನೋದು ಏನಿಲ್ಲ, ಆದರೆ ಮಗಳು ಜೀವನ ಏನಾಗುತ್ತೋ ಅಂತ ಹೇಳಿ ಆ ಥರ ಎಲ್ಲ ಹೇಳ್ತಿದ್ದಾರೆ ಅಂದಾಗ ಪೂಜಾ ಕೇಳ್ತಿದ್ದಾಳೆ, ಇವಾಗಲ್ಲ ಅಕ್ಕ, ಅದೆಲ್ಲ ಅವಾಗೇ ಹೇಳ್ಬೇಕಿತ್ತು. ಅವ್ರ ಮನೇಲಿ ಯಾರೋ ಒಬ್ಬರು ಸರಿ ಇಲ್ಲ ಅಂತ ಹೇಳಿ ನಾನು ಬಿಟ್ಬಿಡೋಕ್ಕಾಗಲ್ಲಕ್ಕ, ಕಿಶನ್ ನನಗೆ ಇಷ್ಟ ಆಗಿದ್ದಾನೆ, ನಾನು ಅವನ್ನೇ ಮಾಡ್ಕೊತೀನಿ. ಪೂಜಾ ಕಿಶನ್ನೇ ಮದುವೆ ಆಗ್ತೀನಿ ಅಂತ ಹೇಳಿ ಅಕ್ಕನ ಹತ್ರ ಹೇಳ್ಕೊತಿದ್ದಾಳೆ.
ಇವತ್ತಿನ ಕತೆ ಮುಗೀತು. ನಾಳೆ ಸಂಚಿಕೆಯಲ್ಲಿ ಏನು ಕತೆ ಅನ್ನೋದನ್ನು ನೋಡೋಣ.